ನಾನು ಮಲ್ಕೊಳ್ಳೋದಿರ್ಲಿ, ಮೊದಲು ಏನಾಯ್ತು ಅಂತ ಹೇಳಿ. ಏನು ಇಲ್ಲ ಅಂತ ಆಗ್ಲೇ ಹೇಳಿದ್ನಲ್ಲ. ಹೇಳಿ ಸುಳ್ಳುನೆ ಪದೇ ಪದೇ ಹೇಳ್ಬೇಡಿ. ನೀವ್ ಯಾವಾಗ ಹೇಗಿರ್ತೀರಾ, ಹೇಗೆ ವರ್ತಿಸ್ತೀರಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀವು ಅತ್ತೆಗೆ ಸುಳ್ಳು ಹೇಳಿ ನಂಬಿಸ್ಬೋದು, ಆದ್ರೆ ನಾನು ನಂಬಿಸೋದಕ್ಕಾಗೋದಿಲ್ಲ. ಯಾಕೆಂದ್ರೆ ನಿಮ್ಮ ಮನಸ್ಸನ್ನ ನಾನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಇಷ್ಟಕ್ಕೂ ನನ್ನ ಹತ್ರ ಮುಚ್ಚಿಡುವಂಥದ್ದು ಏನಿದೆ? ಏನು ಇಲ್ಲ ಅಂತ ಹೇಳಿದ್ನಲ್ಲ. ಅರ್ಚನಾ ಅವರೇ, ಈಗ ಹೇಳಲಿಲ್ಲ ಅಂದ್ರೆ ನನ್ನ ಮೇಲಾಣೆ, ನಮ್ಮ ಪ್ರೀತಿ ಮೇಲಾಣೆ. ಏನೇ ಅಮೃತವ್ರೆ, ಇಷ್ಟು ಸಣ್ಣ ವಿಷಯಕ್ಕೆಲ್ಲ ನನ್ನ ಮೇಲೆ, ನನ್ನ ಪ್ರೀತಿ ಮೇಲೆ ಅಂತೆಲ್ಲ ಆಣೆ ಮಾಡ್ಕೊಂಡು. ಇದು ನಿಮ್ಗೆ ಚಿಕ್ಕ ವಿಷಯ ಇರ್ಬೋದು, ಆದ್ರೆ ನನಗೆ ಗಂಭೀರವಾದ ವಿಚಾರ. ನನಗೆ ನೋವಾದ್ರೆ ನಿಮ್ ಕಣ್ಣಲ್ಲಿ ನೀರ್ ಬರುತ್ತೆ, ಅಂಥದ್ರಲ್ಲಿ ನಿಮಗ್ ನೋವಾದ್ರೆ ನನಗೆ ನೋವಾಗೋದಿಲ್ವಾ? ನಿಮ್ಗಾಗ್ತಾ ಇರೋ ಹಿಂಸೆಯಿಂದ ನೀವು ಒದ್ದಾಡ್ತಾ ಇದ್ರೆ ನನಗೆ ಹಿಂಸೆ ಆಗೋದಿಲ್ವಾ? ನೋಡಿ, ಪತಿ ಪತ್ನಿ ಅಂದ್ರೆ ಬರೀ ಸುಖ ಸಂತೋಷನ ಹಂಚ್ಕೊಳ್ಳೋದಲ್ಲ, ಕಷ್ಟ ದುಃಖನೂ ಕೂಡ ಹಂಚ್ಕೋಬೇಕು. ಆಗ್ಲೇ ದಾಂಪತ್ಯಕ್ಕಾಗ್ಲಿ ಪ್ರೀತಿಗಾಗ್ಲಿ ಅರ್ಥ ಸಿಗೋದು. ಏನ್ರಿ ಅಮೃತವ್ರೆ, ಇಷ್ಟೊಂದು ಪ್ರಬುದ್ಧವಾಗಿ ಮಾತಾಡ್ತಾ ಇದ್ದೀರಾ? ನೋಡಿ, ಮಾತನ್ನ ಮರೆಸೋ ಪ್ರಯತ್ನ ಮಾಡಬೇಡಿ ದಯವಿಟ್ಟು. ನಿಮ್ಮ ಮನಸ್ಸಲ್ಲಿ ಏನಿದೆ, ಅದೇನ್ ಕನ್ಸು ಬೀಳ್ತಿದೆ ಅನ್ನೋದನ್ನ ಹೇಳಿ. ಅದು ಈ ತರ ಕನಸು ಬೀಳ್ತಾ ಇರೋದು ಇದೇ ಮೊದಲನೇನಲ್ಲ. ಅವತ್ತು ಇದೇ ತರ ಕನಸು ಬಿದ್ದಿತ್ತು, ಆದ್ರೆ ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಧೈರ್ಯ ಸಾಲಿಲ್ಲ. ಮುಂಚೆನೆ ಕನಸು ನಿಜ ಆಗುತ್ತೆ. ಅರ್ಚನವ್ರಿಗೆ ಯಾಕೆ ಈ ರೀತಿ ಕನಸುಗಳು ಬೀಳ್ತಾ ಇದೆ? ಇದರ ಹಿಂದೆ ಇರೋ ಮರ್ಮ ಆದ್ರೂ ಏನು? ಅತ್ತೆಮ್ಮ, ಕಾಫಿ. ಅತ್ತೆಮ್ಮ, ನಿಮ್ಮನ್ನೊಂದು ಮಾತು ಕೇಳಬೇಕಿತ್ತು. ಅದೇನ್ ಕೇಳು? ಅಲ್ಲ ಅತ್ತೆಮ್ಮ, ನೀವು ಅರ್ಜುನ್ನ ರೂಮ್ ಒಳಗೆ ಬಿಟ್ಟು ನೀವು ಹೊರಗೆ ತಾನೇ ಇದ್ರಿ? ಹೌದು. ಮತ್ತೆ ಅವ್ನು ಯಾವ ಮಾಯದಲ್ಲಿ ಹೊರಗೆ ಹೋದ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ವಲ್ಲ. ಅದು ಅಲ್ಲದೆ ನಾನು ಹಾಲಲ್ಲೇ ಇದ್ದೆ. ಅವ್ನು ಹೊರಗೆ ಹೋಗ್ಬೇಕು ಅಂದ್ರೆ ಹಾಲಿಂದ ತಾನೇ ಹೋಗ್ಬೇಕು. ಯಾಕತ್ತೆಮ್ಮ ಸುಮ್ಮನಾಗೋದ್ರಿ? ಅತ್ತೆಮ್ಮ, ನೀವು ನಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ, ಅದೇನು ಅಂತ ಹೇಳಿ. ಮುಚ್ಚಿಡ್ತಾ ಇದ್ದೀನ? ಮುಚ್ಚಿಡಂತ ವಿಷಯ ಏನಿದೆ ಹೇಮಾ? ಅತ್ತೆಮ್ಮ, ನಾನು ನಿಮ್ಮನ್ನು ಯಾವತ್ತೂ ಅತ್ತೆ ಅಂತ ಅನ್ಕೊಂಡೇ ಇಲ್ಲ. ಹೆತ್ತ ತಾಯಿಗಿಂತ ಹೆಚ್ಚು ಅಂತ ಅನ್ಕೊಂಡಿದ್ದೀನಿ. ನೋಡಿ, ತಾಯಿ ಯಾವತ್ತೂ ಮಗಳಿಂದ ಯಾವ ವಿಷಯನೂ ಮುಚ್ಚಿಡೋದಿಲ್ಲ. ಅದೇನು ಅಂತ ಹೇಳಿ. ಹೇಮಾ, ನೀ ನನ್ನ ನೆನ್ನೆ ಮೊನ್ನೆಯಿಂದ ನೋಡ್ತಿದ್ಯಾ? ಯಾಕೆ ನನ್ನ ಮೇಲೆ ಇಷ್ಟೊಂದು ಅನುಮಾನ ಪಡ್ತಿದ್ಯಾ? ಇಲ್ಲ ಅತ್ತೆಮ್ಮ, ನೀವ್ ಯಾವತ್ತೂ ಈ ತರ ವರ್ತಿಸಿರ್ಲಿಲ್ಲ. ಅರ್ಜುನು ತುಂಬಾ ಬಾಯಾರಿಕೆ ಆಗ್ತಾ ಇದೆ, ನೀರ್ ಬೇಕು ಅಜ್ಜಿ ಅಂತ ಕೇಳ್ದ. ನೀರ್ ಕೊಡೋಣ ಅಂತ ಬಾಲ ತೆಗ್ದೆ. ಅದಕ್ಕೆ ಅವನು ನಾನು ಹೊರಗಡೆ ಹೋಗ್ಲೇಬೇಕು ಅಂತ ತುಂಬಾ ಹಠ ಮಾಡ್ದ. ಹಠ ಮಾಡಿದ್ನಲ್ಲ ಅಂತ ನಾನು ಅವನ್ನ ಹೊರಗಡೆ ಬಿಟ್ಟೆ, ಅಷ್ಟೇ. ನಾನು ಅಲ್ಲೇ ಹಾಲಲ್ಲೇ ಇದ್ದಲ್ಲ ಅತ್ತೆಮ್ಮ. ಹೇಮಾ, ನೀನೇನೋ ಕೆಲಸ ಮಾಡ್ತಾ ಇದ್ದೆ ಅಡಿಗೆ ಮನೆಯಲ್ಲಿ, ಅವನು ಹೊರಗಡೆ ಹೋದ. ಹೌದಾ? ಹೋಗು, ಕೆಲಸ ನೋಡು. ಅಯ್ಯೋ ಹೇಮಾ, ನೋಡು, ಮರ್ತೇ ಬಿಟ್ಟೆ. ಆ ನೋವಿನ ಎಣ್ಣೆನ ಇಲ್ಲೇ ಇಟ್ಟಿದ್ದೆ, ಯಾರೋ ತಗೊಂಡೋಗಿದ್ದಾರೆ ಕಣೆ. ಸ್ವಲ್ಪ ತಗೊಂಡ್ ಬರ್ತೀಯಾ? ಕಾಲು ಹಾಕೋದು ತುಂಬಾ ನೋಯ್ತಾ ಇದೆ ಕಣೆ. ಹೋಗಿ ತಗೊಂಡಮ್ಮ. ಹಬ್ಬ, ಹೋದ ಜೀವ ಬಂದಂಗಾಯ್ತು. ಏನೇನು ಪ್ರಶ್ನೆ ಕೇಳ್ತಾಳಪ್ಪ, ಏನು ಉತ್ತರ ಹೇಳೋದು?
ಯಾಕೆ ಅಮೃತವ್ರೆ ಮಂಕಾಗಿದ್ದೀರಾ? ನಾನು ಹೀಗೆ ಮಂಕಾಗಿರೋದಕ್ಕೆ ನೀವೇ ಕಾರಣ. ನಾನಾ? ಹೌದು, ನೀವೇ. ನಾನೇ ಕಾರಣ? ಸೂರ್ಯ ಪ್ರಕಾಶಮಾನವಾಗಿದ್ರೆ ಸೂರ್ಯಕಾಂತಿ ಕೂಡ ಹರಳುತ್ತೆ, ನಗನಾಗ್ತಾ ಇರುತ್ತೆ. ಹಾಗೆ ತಾವರೆ ಕೂಡ ಹೊಳಿತಾ ಇರುತ್ತೆ. ನಾನು ನನ್ನನ್ನ ನಿಮ್ಮಲ್ಲಿ ಕಾಣ್ತಾ ಇದ್ದೀನಿ. ನಿಮ್ಮ ಪ್ರತಿಬಿಂಬ ನಾನು. ನೀವು ನಗ್ತಾ ಇದ್ರೆ ನನ್ನ ಮನಸ್ಸು ಕೂಡ ಸಂತೋಷವಾಗಿರುತ್ತೆ. ನಾನು ಕೂಡ ಲವಲವಿಕೆಯಿಂದನೇ ಇರ್ತೀನಿ. ಕ್ಷಮಿಸಿ ಅಮೃತವ್ರೆ, ನನಗೋಸ್ಕರ ಅಲ್ಲದೆ ಇದ್ರೂ ನಿಮಗೋಸ್ಕರ ಸಂತೋಷವಾಗಿರ್ತೀನಿ. ನನಗೋಸ್ಕರ ಅಲ್ಲ, ನಿಮಗೋಸ್ಕರನೇ ಸಂತೋಷವಾಗಿರ್ಬೇಕು. ಸರಿ, ಹಾಗೆ ಆಗ್ಲಿ. ಹೀಗೆಲ್ಲ ಹೇಳಿದ್ರೆ ಆಗೋದಿಲ್ಲ. ಮತ್ತಿನ್ನೇನ್ ಮಾಡ್ಬೇಕು? ನನ್ಗೊಂದು ಉಡುಗೊರೆ ಕೊಟ್ಟು ಆಮೇಲೆ ಹೇಳ್ಬೇಕು. ನನ್ನನ್ನು ನಾನೇ ನಿಮಗೆ ಅರ್ಪಿಸ್ಕೊಂಡು ಉಡುಗೊರೆ ಆಗಿರ್ಬೇಕಾದ್ರೆ ಇದಕ್ಕಿಂತ ಹೆಚ್ಚಿನ ಉಡುಗೊರೆ ಇನ್ನೇನ್ ಕೊಡ್ಲಿ? ಬೇಡ ಅರ್ಜುನ್ ಅವರೇ, ಮುಂದೆ ಬರ್ಬೇಡಿ. ಬರ್ತೀನಿ. ಬಂದ್ರೆ ಏನಾಗುತ್ತೆ? ನನಗೆ ಕೋಪ ಬರುತ್ತೆ. ಬರ್ಲಿ, ಕೋಪ ಬಂದಾಗ ನೀವು ಇನ್ನೂ ಸುಂದರವಾಗಿ ಕಾಣ್ತೀರಾ. ಇನ್ನೊಂದು ವಿಷಯ, ನಿಮ್ ಕೋಪನ ಹೇಗೆ ತಣ್ಣಗೆ ಮಾಡ್ಬೇಕಂತ ನಂಗೆ ಚೆನ್ನಾಗಿ ಗೊತ್ತು. ಬೇಡ. ನೀವೇನೇ ಹೇಳಿದ್ರು ಸಹ ನನಗೆ ನಾನೇ ನಿಮ್ ಕಣ್ಣಿಗೆ ಹರಕೆ ಕುಡಿತರ ಕಾಣ್ತಾ ಇದ್ದೀನ? ಪ್ರತಿ ಸತಿ ಈ ರೀತಿ ಮೋಸ ಮಾಡೋದಕ್ಕಾಗಲ್ಲ ಕಣ್ರಿ. ಈಗೇನ್ ಮಾಡ್ತೀರಾ? ನೀವೇ ನನ್ನ ಕೈಗೆ ಸಿಗೋದೇ ಇಲ್ವಾ? ಸಿಕ್ಕಾಗ ಎಲ್ಲ ಸೇರ್ಸ್ ವಸೂಲಿ ಮಾಡ್ತೀನಿ. ಮಾಡ್ತೀರಾ. ನಾನು ಸ್ನಾನಕ್ಕೆ ಹೋಗಿ ಬರ್ತೀನಿ. ನನಗೆ ಸ್ವಲ್ಪ ಕಾಫಿ ಬೇಕು. ಆಯ್ತು, ತಗೊಂಬರ್ತೀನಿ. ವಿಷ್ಣು ಹತ್ರ ನಾಗಮಣಿ ರಹಸ್ಯ ಪುಸ್ತಕ ಇರೋದು ಸತ್ಯ. ಅದನ್ನ ತಗೊಳ್ಳೇಬೇಕು. ಅವನು ಸ್ನಾನ ಮಾಡಿ ಹೊರಗೆ ಬರೋ ಅಷ್ಟರಲ್ಲಿ ನಾಗಮಣಿ ರಹಸ್ಯ ಪುಸ್ತಕ ನಾನು ತಗೋಬರ್ಬೇಕು. ಕಾಫಿ. ನಿಮ್ಗೊಂದು ಮಾತು ಹೇಳ. ಕಾಫಿನ ಕಷಾಯ ತರ ಕುಡಿಬೇಕು, ಊಟನ ಪ್ರಸಾದ ತರ ತಿನ್ಬೇಕು ಅಂತ ಗಾದೆನೇ ಇದೆ. ನಿಜ. ಆದ್ರೆ ನೀನ್ ಮಾಡೋ ಕಾಫಿ ಕಷಾಯ ತರ ಇರೋದಿಲ್ವೇ? ಅಮೃತ ತರ ಇರುತ್ತೆ. ಅದಕ್ಕೆ ಕಾಫಿ ನಾನು ಇಷ್ಟೊಂದು ಅಡಿಕ್ಟ್ ಆಗಿರೋದು. ನಮ್ಮ ಅಮೃತನು ತುಂಬಾ ಚೆನ್ನಾಗಿ ಕಾಫಿ ಮಾಡ್ತಾಳೆ. ಅವಳಿಗೂ ನೀನೇ ಹೇಳ್ಕೊಟ್ಟಿರ್ತೀಯ? ನಮ್ಮ ಅರ್ಜುನ್ ಕೂಡ ನಿಮ್ ಹಾಗೇನೆ ಅಮೃತ ಮಾಡೋ ಕಾಫಿಗೆ ಸೋತ್ ಹೋಗಿದ್ದಾನೆ. ಅದಕ್ಕೆ ಅವನು ಅವಾಗವಾಗ ಕಾಫಿ ಕುಡಿತಾನೇ ಇರ್ತಾನೆ. ಸರಿ, ನೀವು ಕಾಫಿ ಕುಡ್ಕೊಂಡ್ ಬನ್ನಿ, ನಂಗೆ ಅಡಿಗೆ ಮನೇಲಿ ಕೆಲಸ ಇದೆ. ಸರಿ.
ಏನಿದು ಪರ್ಫ್ಯೂಮ್ ಸ್ಮೆಲ್? ಇದು ನಮ್ಮ ರುದ್ರ ಯೂಸ್ ಮಾಡೋದಲ್ವಾ? ಅಂದ್ರೆ ರುದ್ರ ರೂಮಿಗೆ ಬಂದು ಹೋಗಿದ್ದಾನ? ಯಾಕಪ್ಪ ಹಾಗೆ ನೋಡ್ತಾ ಇದ್ದೀರಾ? ಅದು ಅರ್ಜುನ್, ಇಷ್ಟು ವರ್ಷಗಳಲ್ಲಿ ನಿನ್ನ ಮುಖದಲ್ಲಿ ಕಾಣದೇ ಇರುವಂಥ ಕಳೆ ತೇಜಸ್ಸು ನನಗೆ ಇತ್ತೀಚೆಗೆ ಕಾಣಿಸ್ತಾ ಇದೆ. ಅದಕ್ಕೆ ನೀವು ಹೇಳ್ತಾ ಇರೋದು ನಿಜ ರೀ. ಇವನು ವಿಷ್ಣುಪುರಕ್ಕೆ ಹೋಗಿ ಬಂದ್ಮೇಲೆ ತುಂಬ ಕಳ್ಕಳೆಯಾಗಿ ಕಾಣಿಸ್ತಾ ಇದ್ದಾನೆ. ಅದೇನೋ ದೈವಿ ಕಳೆ ಅಂತಾರಲ್ಲ ಹಾಗೆ. ನನ್ನ ನೋಡಿದವರೆಲ್ಲ ಇದನ್ನೇ ಹೇಳ್ತಾ ಇದ್ದಾರೆ. ಅದು ಯಾವ ದೈವಿ ಕಳೆನೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಅರ್ಜುನ್ ಬಗ್ಗೆ ಏನು ಇವ್ರು ಈ ರೀತಿ ಮಾತಾಡ್ತಿದ್ದಾರೆ? ಅರ್ಜುನ್ ಮುಖದಲ್ಲಾಗಿರೋ ಬದಲಾವಣೆನ ಇವರೇನಾದರೂ ಸೂಕ್ಷ್ಮವಾಗಿ ಗಮನಿಸಿದಾರ? ಅರ್ಜುನ್ ಲಕ್ಷಣವಾಗಿರೋದಂತೂ ನಿಜ. ಆದ್ರೆ ನೀವಿಬ್ಬರು ಹೇಳಿದಾಗೆ ಯಾವ ದೈವಿಕ ಕಳೆನೂ ಇಲ್ಲ. ಅತ್ತೆಮ್ಮ, ನೀವು ಇತ್ತೀಚೆಗೆ ನಮ್ಮ ಅರ್ಜುನ್ನ ಗಮನಿಸಿಲ್ಲ ಅನ್ಸತ್ತೆ. ಅವನ ಮುಖ ನೋಡಿ ನಿಮಗೆ ಗೊತ್ತಾಗತ್ತೆ. ಹೇಮಾ, ನೀನು ವಿಷ್ಣು ಅರ್ಜುನ್ನ ಎಷ್ಟು ಪ್ರೀತಿಸ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಿಮ್ಮ ಕಣ್ಣಿಗೆ ಹಾಗೆ ಕಾಣ್ತಾ ಇದ್ದಾನೆ. ಅದೇನೋ ಹೇಳ್ತಾರಲ್ಲ, ಮನಸ್ಸಿನಂತೆ ಮಾದೇವ ಅಂತ. ಹಾಗೆ ನಮ್ಮ ಮನಸ್ಸಿನಲ್ಲಿ ಏನಿರುತ್ತೋ ನಮ್ಮ ಕಣ್ಣಿಗೂ ಹಾಗೆ ಕಾಣುತ್ತೆ. ನೀವು ಹೇಳ್ತಾ ಇರೋದು ನಿಜ ಇದ್ರೂ ಇರಬಹುದು. ಇರಬಹುದಲ್ಲ, ಅದೇ ನಿಜ. ನಾವೆಲ್ಲ ಈ ರೀತಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಇಷ್ಟು ದಿನ ಆಯ್ತಲ್ವಾ? ಹೌದು ಅತ್ತೆಮ್ಮ, ಮತ್ತೆ ಎಲ್ರು ಕೂತು ಈ ಥರ ಊಟ ಮಾಡೋ ಸಮಯ ಬರುತ್ತೋ ಇಲ್ವೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಈಗ ಬಂದಿದೆ ಅಲ್ವಾ, ಎಲ್ಲರೂ ಸಂತೋಷವಾಗಿದ್ದೀವಿ. ಈಗ ಊಟ ಬಡಿಸು. ಅತ್ತೆಮ್ಮ, ರುದ್ರ ಎಲ್ಲಿ? ಅಯ್ಯೋ, ಹೌದಲ್ವಾ? ಅರ್ಜುನ್, ಹೋಗು, ನಿಮ್ ಚಿಕ್ಕಪ್ಪನ ಕರ್ಕೊಂಡ್ ಬಾ. ಸರಿ ಅಜ್ಜಿ.
ಚಿಕ್ಕಪ್ಪ ಎಲ್ಲರೂ ಊಟ ಕೂತಿದ್ದಾರೆ ನಿಮ್ಗೆ ವೇಟಿಂಗು. ನೀನು ಹೋಗಿರೋ, ಬರ್ತೀನಿ.